ಸರಿನಮ್ಮ, ನಿನಗೆ ಈ ಆಸ್ತಿನೆಲ್ಲ ಬೇಡ ಅಂತ ಹೇಳೋ ಅಧಿಕಾರ ಈಗ ಇದೆ. ಆದರೆ ಈಗ ನಾನು ಕೊಡೋದನ್ನು ಬೇಡ ಅನ್ನೋದಕ್ಕೆ ಯಾವ ಅಧಿಕಾರವೂ ಇಲ್ಲ. ಏನಣ್ಣ ಅದು? ನಿನ್ನ ಮದುವೆಗೋಸ್ಕರ ಮಾಡಿಟ್ಟ ಒಡವೆಗಳಮ್ಮ. ನಿನಗೆ ಮದುವೆ ಮಾಡಿದಾಗ ನಾನೇ ಮುಂದೆ ನಿಂತು ಆ ಒಡವೆನೆಲ್ಲ ನಿನಗೆ ಹಾಕಿ ಮದುವೆ ಮಾಡಿಕೊಡ್ಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಆದರೆ ಮದುವೆ ಬೇರೆ ರೀತಿ ಆಗೋಯ್ತು. ಆ ಒಡವೆಗಳನ್ನೆಲ್ಲ ಹಾಗೆ ಇಟ್ಟಿದ್ದೆಮ್ಮ. ಈಗ ಈ ಒಡವೆಗಳೆಲ್ಲ ನಿನಗೆ ಸೇರಬೇಕಾಯಿತು, ತಗೊಳ್ಳೇಬೇಕು. ಮತ್ತೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ತಗೊಳ್ಳಿ. ನೋಡಿ, ಇದನ್ನು ನೀವು ತಗೊಳ್ಳಿಲ್ಲ ಅಂದರೆ ಅಪ್ಪಂಗೆ ಮಾತ್ರ ಅಲ್ಲ, ನನಗೂ ಬೇಜಾರಾಗುತ್ತೆ. ಮಾವ, ನೀವಾದರೂ ಹೇಳಿ. ಲಕ್ಷ್ಮಿ, ನಿನಗೇನೇ ಸಹಾಯ ಬೇಕು ಅಂದರೂ ನಿಮ್ಮ ಅಣ್ಣ ಇದ್ದಾನಮ್ಮ, ಮರಿಬೇಡ. ಅಣ್ಣ, ನಿನ್ನನ್ನು ಮರ್ತಿದ್ದ ದಿವಸ ನಾನೇ ಇರೋದಿಲ್ಲ. ಹೇ, ಇಂಥ ಸಂತೋಷ ಸಮಯದಲ್ಲಿ ಈ ಥರ ಎಲ್ಲ ಮಾತಾಡಬಾರ್ದು. ತಗೊಳ್ಳಿಮ್ಮ, ಇದು ನಿನಗೆ. ಇದು ನಿನಗೆ, ತಗೋ. ಇವತ್ತು ನೀವೆಲ್ಲ ನಮ್ಮ ಮನೆಗೆ ಬಂದಿದ್ದು ತುಂಬ ಖುಷಿ ಆಯಿತು. ಲಕ್ಷ್ಮಿ ಇಷ್ಟು ಖುಷಿಯಾಗಿದ್ದಾಳೆ ಅಂದರೆ ಅದಕ್ಕೆ ನೀವೇ ಕಾರಣ. ಇವಳು ನನ್ನ ತಂಗಿ. ಇವಳು ಸಂತೋಷ ಅಲ್ಲದೆ ನನಗಿನ್ನೇನು ಬೇಕು ಹೇಳಿ? ಹಾಗೆ ನೋಡಿದ್ರೆ ಇವಳಿಗೆ ನಾನು ಬರೀ ನೋವಷ್ಟೇ ಕೊಟ್ಟಿದ್ದೀನಿ. ಸಂತೋಷ ಕೊಟ್ಟಿರೋದೆಲ್ಲ ನೀವೇ. ಎಲ್ಲಿ ಇವಳು ಬದುಕು ಹಾಳಾಗ್ಬಿಡುತ್ತೋ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಇವಳಿಗೆ ನೋವು ಕೊಡದೆ ಜೀವನದಲ್ಲಿ ಬರೀ ಸಂತೋಷನೇ ಕೊಟ್ಟಿದ್ದೀರಿ, ಸುಖ ಕೊಟ್ಟಿದ್ದೀರಿ. ಅದಕ್ಕೆ ನಾನು ನಿಮಗೆ ಋಣಿ ಆಗಿರಬೇಕು. ಲಕ್ಷ್ಮಿ, ಕೂತ್ಕೋ. ಬರ್ತೀನಮ್ಮ. ಹುಷಾರು ವಿಶ್ವ.
ಸರಿಯತ್ತೆ. ಹುಷಾರಿದ್ದಾನೆ. ಪರವಾಗಿಲ್ಲ ರೀ, ಬೇಗನೆ ಕ್ಲೀನ್ ಮಾಡಿಬಿಟ್ಟಿದ್ದೀರಾ. ಜಾಸ್ತಿ ಏನು ಇರಲಿಲ್ವಲ್ಲ, ಅದಕ್ಕೆ ಬೇಗ ಮುಗೀತಷ್ಟೆ. ನೀವು ಯಾಕೆ ಇದನ್ನೆಲ್ಲ ಮಾಡಕ್ಕೆ ಹೋದ್ರಿ? ಹೇಳಿದರೆ ನಾನು ಮಾಡ್ತಿರ್ಲಿಲ್ವಾ? ಓ, ಬದಲಾಗಿದ್ದೀರಾ ಅಂತ ತೋರಿಸ್ಕೊಳಕ್ಕ? ನೋಡಿ ಜಾನ್ವಿ ಅವರೇ, ನೀವು ಏನು ಬೇಕಾದರೂ ಅಂದ್ಕೊಳ್ಳಿ, ಆದರೆ ನಾನಿವಾಗ ಇದನ್ನೆಲ್ಲ ಮಾಡಿರೋದು ನಮ್ಮಿಬ್ಬರು ಒಳ್ಳೇದಕ್ಕೋಸ್ಕರ ಅಷ್ಟೇ. ಮೊದಲಿಂದನೂ ಸ್ವಲ್ಪ ಕ್ಲೀನಿನೆಸ್ ಬಗ್ಗೆ ಮುತುವರ್ಜಿರೋದು ನನಗೆ ಅಲ್ವಾ, ಅದಕ್ಕೆ ಮಾಡಿದೆ. ಹೊಸ ಹೆಂಡ್ತಿನೇ ಮನೆ ಕೆಲಸ ಎಲ್ಲ ಮಾಡಬೇಕು ಅನ್ನೋ ಅಭಿಲಾಷೆ ನನಗಿಲ್ಲ. ಎಲ್ರಿಗೂ ಅವ್ರದ್ದು ಫ್ರೀಡಮ್ ಇರುತ್ತಲ್ವ. ಈ ಮೆಡಿಸಿನ್ ಸ್ಮೆಲ್ ಇನ್ನೂ ತುಂಬ ಇದೆ ಅನಿಸ್ತಾ ಇದೆ. ಒಂದು ಸ್ವಲ್ಪ ದಿನದ ಮಟ್ಟಿಗೆ ನಾವು ಹೊರಗೆ ಹೋಗಿ ಬಂದರೆ ವಾಸಿ, ಏನಂತೀರಿ? ಅದೆಲ್ಲ ಏನು ಬೇಕಾಗಿಲ್ಲ. ಮೆಡಿಸಿನ್ ಸ್ಪ್ರೇ ಮಾಡೋದಕ್ಕೋಸ್ಕರ ಕಿಟಕಿ ಬಾಗಿಲು ಎಲ್ಲ ಕ್ಲೋಸ್ ಮಾಡಿದ್ವಿ, ಅದಕ್ಕೆ ಸ್ಮೆಲ್ ಇದೆ ಅಷ್ಟೇ. ಎಲ್ಲ ಓಪನ್ ಮಾಡಿದ್ರೆ ಯಾವ ಸ್ಮೆಲ್ಲು ಇರಲ್ಲ. ಸರಿ ಜಾನ್ವಿ ಅವರೇ, ಹಾಗೆ ಮಾಡೋಣ. ಸರಿ ಬನ್ನಿ, ಆ ರೂಮಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದೀರಾ ಅಂತ ತೋರಿಸಿ ನನಗೆ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಓ, ಗೊತ್ತಾಯ್ತು ಬಿಡಿ. ಆ ರೂಮಲ್ಲಿ ಎಷ್ಟು ದುಡ್ಡಿದೆ ಅಂತ ತಿಳ್ಕೊಂಡು ನೀವು ಇಲ್ಲದೆ ಇರೋ ಟೈಮಲ್ಲಿ ಅದನ್ನೆಲ್ಲ ಹೊತ್ಕೊಂಡು ಓಡೋಗ್ಬಿಡ್ತಿದ್ದೀನಿ ಅಂತಲ್ವಾ? ಯಾಕೆ ಜಾನ್ವಿ ಅವರೇ ಹಾಗೆಲ್ಲ ಮಾತಾಡ್ತಾ ಇದ್ದೀರಿ? ನೀವು ಹೂ ಅನ್ನಿ, ಈ ಕ್ಷಣಕ್ಕೆ ನಾನು ಎಲ್ಲ ಆಸ್ತಿನೂ ನಿಮ್ಮ ಹೆಸರಿಗೆ ಮಾಡಿಬಿಡ್ತೀನಿ, ಆಯಿತಾ? ನೋಡಿ, ಜಯಂತನಿಗೆ ಯಾವತ್ತೂ ಅವನದು ಬೇರೆ ಸ್ವತ್ತು, ಜಾನ್ವಿ ಅವ್ರದ್ದು ಬೇರೆ ಸ್ವತ್ತು ಅಂತ ಅನಿಸೇ ಇಲ್ಲ. ನಂದೆಲ್ಲ ನಿಮ್ಮದೇ ಅಲ್ವಾ? ಸಾಕು, ಈ ರೀತಿ ಮೂಗಿನ ಮೇಲೆ ತುಪ್ಪ ಸವರೋ ಥರ ಎಲ್ಲ ಮಾತಾಡಬೇಡಿ. ಅದೇನಿದೆ ಅಂತ ತೋರಿಸಿ ಮೊದಲು. ಅಲ್ಲ ಜಾನ್ವಿ ಅವರೇ, ಕೀ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ವಲ್ಲ. ನಾನು ನೆನಪು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ, ಜ್ಞಾಪಕ ಬರ್ತಾ ಇಲ್ಲ. ಹೋಗ್ಲಿ, ಸರಿಯಾಗಿ ನೆನಪು ಮಾಡ್ಕೊಳ್ಳಿ, ಅದು ಎಲ್ಲಿ ಇಟ್ಟಿದ್ದೀರಾ ಅಂತ. ಅದೇ ನನಗನ್ನಿಸ್ತಾ ಇದೆ ಆಫೀಸ್ನಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನೇನೋ. ನಾಳೆ ಹೇಗೂ ಆಫೀಸ್ಗೆ ಹೋಗ್ತೀನಲ್ಲ, ಖಂಡಿತ ತೊಗೊಂಡು ಬರ್ತೀನಿ, ಜ್ಞಾಪಕ ಇಟ್ಕೊಂಡು. ಹಾಂ ಸರಿ, ನಾನು ಅಡುಗೆ ಮಾಡೋಕ್ಕೆ ಹೋಗ್ತೀನಿ. ಅರೆ ಆ ರಿಸ್ಕೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ನಾನಾಗಲೇ ಫುಡ್ ಆರ್ಡರ್ ಮಾಡಾಗಿದೆ, ಮಸ್ಟ್ ಬಿ ಆನ್ ದ ವೇನ. ನೋಡಿ, ಅವ್ರದ್ದೇ ಫೋನ್ ಬರ್ತಾ ಇದೆ. ಹಲೋ, ಹಾಂ, ಲೊಕೇಶನ್ ಹತ್ರ ಬಂದ್ರಾ? ಗೇಟ್ ಹತ್ರನೇ ಇರಿ, ಬಂದೆ. ಹಾಂ ಕರೆಕ್ಟಾಗಿದೆ ಅಡ್ರೆಸ್, ಲೊಕೇಶನ್.